ಬಹಳ ಒತ್ತಡದ ಜೀವನದಲ್ಲಿರುವಂತಹ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರಿಗೂ ಒತ್ತಡ ಇದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಧರ್ಮ ಆಚರಣೆ ಸಂಸ್ಕಾರಗಳನ್ನು ನಾವು ಬಿಟ್ಟು ಹೋಗ್ತಾ ಇದ್ವಿ. ಈ ಸಂಸ್ಕಾರಗಳನ್ನು ಉಳಿಸ್ಬೇಕನ್ನುವಂತ ಪ್ರಯತ್ನದಿಂದ ಮುಂದಿನ ಪೀಳಿಗೆಗೆ ನಮ್ಮ ಕೊಡುಗೆ ಏನಂತಂದ್ರೆ ಈ ಒಂದು ಧರ್ಮ ಸಂಸ್ಕಾರ ಕೊಡಬೇಕಾಗಿದೆ. ಶ್ರೀ ಗುರುಭ್ಯೋ ನಮಃ. ಈ ಒಂದು ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ಮಧ್ವ ಹೃದಯವಾಸದ ಮಾಧ್ಯಮದ ಮುಖಾಂತರ ಸಕಲ ಭಕ್ತರಿಗೆ ಚಾತುರ್ಮಾಸ್ಯದ ವಿಶೇಷವಾದಂತಹ ಅನುಗ್ರಹ ಪೂರ್ವಕವಾಗಿ ಭಗವಂತನ ವಿಶೇಷ ಅನುಗ್ರಹ ಎಲ್ಲರಿಗೂ ದೊರಕಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಈ ಒಂದು ಮಾಧ್ಯಮದಲ್ಲಿ ಮುಖಾಂತರ ಎಲ್ಲ ಭಗವದ್ ಭಕ್ತರು ನಮ್ಮ ಸಿದ್ಧಾಂತವನ್ನ ವಿಶೇಷವಾಗಿ ಅರಿತು ಅದನ್ನ ಅನುಷ್ಠಾನಕ್ಕೆ ತರುವಂತಹ ಪ್ರಯತ್ನ ಮಾಡುವ ಒಂದು ದೃಷ್ಟಿಯಿಂದ ಈ ಮಾಧ್ಯಮವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಹೇಳ್ತಾ ಇದ್ರ. ಇಂತಹ ಕಾರ್ಯಕ್ರಮ ಬಹಳ ಔಚಿತ್ಯಪೂರ್ಣವಾಗಿದೆ. ಇವತ್ತಿನ ಸಮಾಜಕ್ಕೆ ಪೂರ್ಣ ಅವಶ್ಯ ಇರುವಂತಹ ಈ ಕಾರ್ಯಕ್ರಮ. ಯಾಕೆಂದ್ರೆ ಬಹಳ ಒತ್ತಡದ ಜೀವನದಲ್ಲಿರುವಂತಹ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರಿಗೂ ಒತ್ತಡ ಇದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಧರ್ಮ ಆಚರಣೆ ಸಂಸ್ಕಾರಗಳನ್ನು ನಾವು ಬಿಟ್ಟು ಹೋಗ್ತಾ ಇದ್ವಿ. ಈ ಸಂಸ್ಕಾರಗಳನ್ನು ಉಳಿಸ್ಬೇಕನ್ನುವಂತ ಪ್ರಯತ್ನದಿಂದ ಮುಂದಿನ ಪೀಳಿಗೆಗೆ ನಮ್ಮ ಕೊಡುಗೆ ಏನಂತಂದ್ರೆ ಈ ಒಂದು ಧರ್ಮ ಸಂಸ್ಕಾರ ಕೊಡಬೇಕಾಗಿದೆ. ಇದನ್ನ ಕೊಡಬೇಕಾದ್ರೆ ಮನೆಯಲ್ಲಿ ಪ್ರಾರಂಭ ಆಗ್ಬೇಕು. ಮನೆಯಿಂದ ಈ ಕಾರ್ಯಕ್ರಮ ನಡೆಸಬೇಕಾಗಿದೆ. ಪ್ರತಿಯೊಬ್ಬರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗದೆ ಇದ್ದಕ್ಕೋಸ್ಕರ ಈ ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬರು ಇದನ್ನ ಅನುಷ್ಠಾನಕ್ಕೆ ತರಬೇಕು. ಈ ಚಾತುರ್ಮಾಸ ಕಾಲದಲ್ಲಿ ವಿಶೇಷವಾಗಿ ಭಗವಂತನ ಪ್ರೀತಿಗಾಗಿ ಮಾಡುವಂತಹ ಕೆಲಸ, ಭಗವಂತ ತಾನು ಶಯನ ಮಾಡಿರುವಂತಹ ಈ 4 ತಿಂಗಳುಗಳಲ್ಲಿ ನಮ್ಮ ಮಾನಸಿಕವಾಗಿ ಸ್ಥಿತಿಯನ್ನ ನಾವು ದೃಢ ಮಾಡಿಕೊಂಡು ಜ್ಞಾನ ಭಕ್ತಿ ವೈರಾಗ್ಯಗಳ ಬಗ್ಗೆ ನಮ್ಮ ಮನಸ್ಸನ್ನು ಪ್ರಚೋದಿಸುವಂತಹ ಈ ಒಂದು ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಬಹಳ ಅಭಿನಂದನೀಯವಾಗಿದೆ. ಇಂತಹ ಚಾತುರ್ಮಾಸ್ಯ ಕಾಲದಲ್ಲಿ ಪ್ರತಿಯೊಬ್ಬರು ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು. ಪ್ರತಿಯೊಬ್ಬರು ಸಂಸ್ಕಾರಿತರಾಗಬೇಕು. ಪ್ರತಿಯೊಂದು ತಿಂಗಳಲ್ಲಿ ಭಗವಂತನ ಏನ್ ಪ್ರೀತಿ ಆಗ್ತದೆ, ಅವನ ಅನುಗ್ರಹ ನಮಗೆ ಬೇಕಂದಾಗ ಅವನ ಪ್ರೀತಿಯನ್ನು ನಾವು ಸಂಪಾದಿಸಬೇಕಾದ್ರೆ ಅವನಿಗೆ ಇಷ್ಟವಾದದ್ದನ್ನು ನಾವು ಮಾಡಬೇಕು. ಹಾಗಷ್ಟೇ ನಮಗೆ ಅವನ ಪೂರ್ಣ ಅನುಗ್ರಹ ಸಿಗಲಿಕ್ಕೆ ಕಾರಣವಾಗ್ತದೆ. ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ಇದರಲ್ಲಿ ನಾವು ಈ ವರ್ಷ ಶ್ರೀಪಾದರಾಜರ ಸನ್ನಿಧಾನದಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡಿದ್ದೇವೆ. ಒಂದು ಈ ಜ್ಞಾನ ಕಾರ್ಯದಲ್ಲಿ ಭಾಗವಹಿಸಿ ನಿತ್ಯ ಗಂಗಾ ಸನ್ನಿಧಾನ ಅಂತ ಶ್ರೀಪಾದರಾಜ ಸನ್ನಿಧಾನ, ಯೋಗ ಸನ್ನಿಧಾನ ಮತ್ತು ಪುಷ್ಕರ್ಣಿ ಶಿವ ನಿತ್ಯ ಗಂಗಾ ಇರುವಂತಹ ನರಸಿಂಹ ತೀರ್ಥ ಇದರಲ್ಲೆಲ್ಲ ತಾವು ಬಂದು ಪಾಲ್ಗೊಂಡು ಎಲ್ಲ ಭಗವಂತನ ಅನುಗ್ರಹ ಪಾತ್ರ ಆಗ್ಬೇಕು. ನಮ್ಮ ಮುಖ್ಯ ಗುರಿ ಭಗವಂತನ ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವವನ್ನು ಪ್ರತಿಪಾದನೆ ಮಾಡೋದ್ರಲ್ಲಿ ಇರಬೇಕು. ನಾವೆಲ್ಲರೂ ಕೂಡ ಅವನ ದಾಸ. ಶ್ರೀಪಾದರಾಜರು ದಾಸ ಸಾಹಿತ್ಯವನ್ನು ವಿಶೇಷವಾಗಿ ಪೋಷಣೆ ಮಾಡಿ ಬೆಳೆಸಿದಂತ ಮಹನೀಯರು. ಇವತ್ತಿಗೂ ಅದು ಪ್ರಚಲಿತವಾಗಿ ತಿರುಪತಿ ದಾಸ ಸಾಹಿತ್ಯ ಮುಖಾಂತರ ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈ ಸಾಹಿತ್ಯ ಬೆಳೀತಾ ಇದೆ. ಹಾಗೆ ಅದನ್ನು ಅನುಷ್ಠಾನಕ್ಕೂ ತರಬೇಕಾಗಿದೆ. ಇಂತಹ ಕಾರ್ಯಕ್ರಮವನ್ನ ಶ್ರೀಪಾದರಾಜರು 500 ವರ್ಷದ ಕಾಲದಲ್ಲಿ ಹಿಂದೆನೆ ಇದನ್ನ ಪ್ರಾರಂಭ ಮಾಡಿ ತಾವೇ ಸ್ವತಃ ಕನ್ನಡ ಭಾಷೆಯಲ್ಲಿ ರಚನೆ ಮಾಡಿ ಕೊಟ್ಟಿದ್ದಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಮಧ್ವನಾಮ ಮಂತ್ರ ತುಲ್ಯವಾದಂತಹ ಮಧ್ವನಾಮವನ್ನ ಪ್ರತಿಯೊಬ್ಬರು ನಿತ್ಯದಲ್ಲಿ ಪಾರಾಯಣ ಮಾಡೋದ್ರಿಂದ ವಿಶೇಷವಾದ ಫಲವನ್ನು ಪಡಿಬಹುದು. ಅದು ವಾಯುಸ್ತುತಿಗೆ ಸಮಾನ ಅಂತ ಹೇಳಿದ್ದಾರೆ. ಕನ್ನಡದ ಒಂದು ಮಧ್ವನಾಮಕ್ಕೆ ಜಗನ್ನಾಥ ದಾಸರು ಫಲಶ್ರುತಿಯನ್ನು ಬರೆದಿದ್ದಾರೆ. ಗಂಗಾ ತಟದಲ್ಲಿ 1000 ಜನ ಬ್ರಾಹ್ಮಣರಿಗೆ ಗೋದಾನವನ್ನು ಮಾಡಿದ್ರೆ ಏನು ಪುಣ್ಯ ಬರ್ತದೆ, ಮಧ್ವನಾಮವನ್ನು ಬರೆದು ಹೋದವರಿಗೆ ಅಷ್ಟು ಪುಣ್ಯ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಇಂತಹ ಎಲ್ಲ ಅನುಕೂಲಗಳು ಇರುವಾಗ ನಾವು ಇಂತಹ ಒಂದು ಒಳ್ಳೆ ಪರ್ವಕಾಲ ಸಿಕ್ಕಿದೆ, ಅದನ್ನು ನಾವು ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ವಿಶೇಷವಾಗಿ ಪರಿಶ್ರಮ ಪಟ್ಟು ಕನಿಷ್ಠ ದಿನ ಅರ್ಧ ಗಂಟೆ ಆದ್ರೂ ನಮ್ಮ ಸಂಸ್ಕಾರ ಮತ್ತು ನಮ್ಮ ಧರ್ಮದ ಬಗ್ಗೆ ಗಮನ ಕೊಟ್ಟು ಮಕ್ಕಳಿಂದ ಇದನ್ನೆಲ್ಲ ಬೆಳೆಸುವಂತ ಒಂದು ಯೋಜನೆಯನ್ನ ತಾವೆಲ್ಲರೂ ಕೈಗೊಳ್ಳಬೇಕು. ತಾವೆಲ್ಲರೂ ಇದನ್ನು ಪಾಲ್ಗೊಂಡು ವಿಶೇಷವಾಗಿ ಭಗವಂತನ ಅನುಗ್ರಹ ಪಾತ್ರ ಆಗಲಿ. ನಮ್ಮ ಶ್ರೀಪಾದರಾಜ ಮಠದ ಪರಂಪರೆಯಲ್ಲಿ ಮಧ್ವಾಚಾರ್ಯರ ಪ್ರಥಮ ಶಿಷ್ಯರಾಗಿ ಪದ್ಮನಾಭ ತೀರ್ಥರು ಬಂದಿದ್ದಾರೆ. ಪದ್ಮನಾಭ ತೀರ್ಥರಿಗೆ ಮತ್ತು ಸುಮಧ್ವದಲ್ಲಿ ಇಬ್ಬರನ್ನ ವರ್ಣನೆ ಮಾಡ್ತಾರೆ. ಮೊದಲನೇವರು ಪದ್ಮನಾಭ ತೀರ್ಥರು. ಆ ಪದ್ಮನಾಭ ತೀರ್ಥರು ನಮ್ಮ ಮಧ್ವಾಚಾರ್ಯರಿಗೆ ಎಷ್ಟು ಪ್ರೀತಿಯಾಸ್ಪದ ಅಂದ್ರೆ ಅವರು ವಿಶೇಷವಾದ ಅನುಗ್ರಹ ಅವರಿಗಿದೆ. ಪ್ರತಿಯೊಂದು ಇದನ್ನು ಕೂಡ ಅವರು
ಅವರನ್ನೇ ಅನುಗ್ರಹ ಮಾಡಿ ಶ್ರೀಪಾದರ ಮಠವನ್ನು ಬೆಳೆಸಿದಂತಹ ಪದ್ಮನಾಭ ತೀರ್ಥರ ಒಂದು ಕೊಡುಗೆ ಅಪಾರವಾದಂಥದ್ದು. ಇಡೀ ಸಮಾಜಕ್ಕೆ ಅವರು ಪ್ರಾಚೀನ ಟೀಕಾಕಾರರು ಅಂತ ಕೂಡ ಪ್ರಸಿದ್ಧರಾಗಿದ್ದಾರೆ. ತದನಂತರದಲ್ಲಿ ಜಯತೀರ್ಥರು, ತದನಂತರದಲ್ಲಿ ಶ್ರೀಪಾದರಾಜರು ಇವರೆಲ್ಲ ನಮ್ಮ ಸಾಹಿತ್ಯದ ಕೊಡುಗೆ ಹಾಗೂ ಮತ್ತು ನಮ್ಮ ದ್ವೈತ ಸಿದ್ಧಾಂತದ ವಿಶೇಷ ಕೊಡುಗೆಯನ್ನು ನೀಡಿದಂತಹ ಮಹಾನುಭಾವರುಗಳು. ಮುಂದೆ ವ್ಯಾಸರಾಜರಂತಹ ಮಹಾನುಭಾವರನ್ನ ಶಿಷ್ಯರಾಗಿ ಪಡೆದು ಅವರನ್ನ ನಮ್ಮ ಸಮಾಜಕ್ಕೆ ಕೊಟ್ಟು ಅವರಿಂದ ವ್ಯಾಸ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡನ್ನೂ ಬೆಳೆಸಿದಂತಹ ಮಹಾನುಭಾವರು ಶ್ರೀಪಾದರಾಜರು. ಅವರು ಪೂಜೆ ಮಾಡಿದಂತಹ ಆಚಾರ್ಯ ಕರಾಚಿತ, ಅದು ಬ್ರಹ್ಮಕರಾಚಿತವಾದಂತಹ ಗೋಪಿನಾಥ ದೇವರು. ತದನಂತರದಲ್ಲಿ ಶ್ರೀಪಾದರಾಜರಿಗೆ ಪಂಡರಾಪುರದಲ್ಲಿ ಸಂಪುಟದಲ್ಲಿ ಸ್ವಪ್ನ ಲಬ್ಧವಾದಂತಹ ರಂಗವಿಠಲ ರುಕ್ಮಿಣಿ ಸತ್ಯಭಾಮ ದೇವರು. ತದನಂತರದಲ್ಲಿ ದಿಗ್ವಿಜಯ ರಂಗವಿಠಲ ದೇವರು, ಆಚಾರ್ಯ ಕರಾಚಿತ ಪ್ರಸನ್ನರಾಮದೇವರು. ತದನಂತರದಲ್ಲಿ 1 ಕೋಟಿ ಹಯಗ್ರೀವ ಮಂತ್ರ ಜಪವನ್ನು ಕಾಶಿಯಲ್ಲಿ ಅವರು ಜಪ ಮಾಡಿ ತಾವೇ ಸ್ವತಃ ಎರಕ ಮಾಡಿದಂತಹ ಹಯಗ್ರೀವ ದೇವರು ಮತ್ತು ತಮ್ಮ ಉಪಾಸಮೂರ್ತಿ ಲಕ್ಷ್ಮೀನಾರಾಯಣ ದೇವರು. ಹೀಗೆ ಮತ್ತು ಸಾಲಿಗ್ರಾಮ ಶಿಲಾ ಬ್ರಹ್ಮದೇವರಿಂದ ಪ್ರಾರ್ಥಿಸುವಂಥದ್ದು, ವೇದವ್ಯಾಸರಿಂದ ಪೂಜಿತವಾದಂತಹ ಸಾಲಿಗ್ರಾಮ ಶಿಲಾ ಗೋಪಿನಾಥ ದೇವರು. ಇದೆಲ್ಲ ನಿತ್ಯದಲ್ಲಿ ಭಗವಂತನ ಆರಾಧನೆ ಶ್ರೀಮಠದಲ್ಲಿ ಇವತ್ತಿಗೂ ಅಧ್ಯಾಪಿ ನಡೀತಾ ಬರ್ತಾ ಇದೆ. ಈಗ ಈ ಒಂದು ಯೋಜನೆಯಲ್ಲಿ ತಾವೆಲ್ಲ ಸಕ್ರಿಯವಾಗಿ ಪಾಲ್ಗೊಂಡು ಭಗವಂತನ ವಿಶೇಷವಾಗಿ ಅನುಗ್ರಹವನ್ನು ಪಡೆಯಲಿ ಅಂತ ಹೇಳಿ ತಿಳಿಸುವ ನಾರಾಯಣ ಸ್ವಾಮಿ. ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.